ಇನ್ನು ಮಹಿಳೆಯ ಬ್ಲ್ಯಾಕ್ ಮೇಲ್ನಿಂದಾಗಿ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಅವರ ಸಹೋದರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ನೋಡಿ. ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಸಹೋದರ ಮುಮ್ತಾಜ್ ಅಲಿ ಹೆಣವಾಗಿ ಪತ್ತೆಯಾಗಿದ್ದಾರೆ. ಮಂಗಳೂರಿನ ಕೂಳೂರಿನ ಫಲ್ಗುಣಿ ನದಿಯಲ್ಲಿ ಸತತ 30 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಮುಮ್ತಾಜ್ ಮೃತದೇಹ ಸ್ಥಳೀಯ ಮೀನುಗಾರರಿಗೆ ಸಿಕ್ಕಿದೆ. ತಣ್ಣೀರುಬಾವಿಯ ಮೀನುಗಾರ ವಿನೋದ್ ರಾಜ್ ಪಣಂಬೂರು ನೇತೃತ್ವದ ತಂಡಕ್ಕೆ ಸೇತುವೆಯ ಪಿಲ್ಲರ್ನ ಕೆಳಭಾಗದಲ್ಲಿ ಮುಮ್ತಾಜ್ ಮೃತದೇಹ ಪತ್ತೆಯಾಗಿದೆ. ಮುಮ್ತಾಜ್ ಮೃತದೇಹ ಪತ್ತೆಯಾಗ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇವತ್ತು ಬೆಳಿಗ್ಗೆ ಇಳಿದು ನಾವು ಸಾಧಾರಣ ಬೆಂಗಳೂರಿಗೆ ಹೋಗಿ ಹುಡುಕಿ ಎಲ್ಲ ಬಂದು ರಿಟರ್ನ್ ಇಲ್ಲಿ ಬರುವಾಗ ನಮಗೆ ಡೌಟ್ ಆಯಿತು. ನಾವು ಇಲ್ಲೇ ಹುಡುಕುವ ಅಂತ ಹೇಳಿಕೊಂಡು ತಿರುಗಿಸಿ ಬರುವಾಗ ನಮಗೆ ಬಾಡಿ ಒಂದು ತಲೆ ಕಂಡಿತ್ತು, ಮೇಲೆ ಎದ್ದಿತ್ತು. ಆ ತಲೆ ಕಂಡೊಳಗೆ ನಾವು ಬೋಟ್ ತಿರುಗಿಸ್ತೇವೆ. ಆಗಲೇ ನಾವು ಅದನ್ನು ಕ್ಯಾಚಪ್ ಮಾಡಿ ಇಟ್ಕೊಂಡು ಬಂದಿದ್ದೇವೆ. 14 ಮೀಟ್ರ್ ನೀರಿದೆ ಅಂತ ನಾವು ನೋಡಿದ್ದೇವೆ ನಿನ್ನೆ. ಅದೇ ಜಾಗದಲ್ಲಿ ನಮಗೆ ಡೌಟ್ ಇತ್ತು, ನಿನ್ನೆ ಹೇಳಿದ್ರು ಅದೇ ಜಾಗದಲ್ಲಿ ಬಂದರೆ ಇಲ್ಲೇ ಬರ್ಬೋದು ಅಂತ. ಹಾಗೆ ನಾವು ಅಲ್ಲೇ ಸುತ್ತಾಗ್ತಾ ಇದ್ದೆವು, ಅಲ್ಲೇ ನಮಗೆ ಬಂತು ಬಾಡಿ. ಮುಮ್ತಾಜ್ ಅಲಿ ಸಾವಿಗೆ ಮಹಿಳೆಯನ್ನ ಉಪಯೋಗಿಸಿ ಮಾಡಿದ ಬ್ಲ್ಯಾಕ್ ಮೇಲ್ ಕಾರಣ ಅಂತ ಅಲಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಬಗ್ಗೆ ಮುಮ್ತಾಜ್ ಅಲಿ ತಮ್ಮ ಹೈದರ್ ಅಲಿ ಕಾವೂರು ಪೊಲೀಸ್ ಠಾಣೆಯಲ್ಲಿ ಓರ್ವ ಮಹಿಳೆ ಸೇರಿದಂತೆ 6 ಮಂದಿಯ ಮೇಲೆ ದೂರು ನೀಡಿದ್ದಾರೆ. ರಹಮತ್ ಎಂಬ ಮಹಿಳೆಯನ್ನ ಬಳಸಿಕೊಂಡು ಆತ್ಮಹತ್ಯೆಗೆ ಪ್ರಚೋದನೆ ನೀಡಲಾಗಿದೆ. 6 ಮಂದಿಯ ತಂಡ ಬ್ಲ್ಯಾಕ್ ಮೇಲ್ ಮಾಡಿದೆ ಅಂತ ದೂರು ನೀಡಲಾಗಿದೆ. ಈ ಸಂಬಂಧ ಕಾವೂರು ಠಾಣೆಯಲ್ಲಿ ರಹಮತ್, ಅಬ್ದುಲ್ ಸತ್ತಾರ್, ಶಾಫಿ, ಮುಸ್ತಫಾ, ಶೋಯಬ್ ಮತ್ತು ಮುಮ್ತಾಜ್ ಅಲಿ ಕಾರು ಚಾಲಕ ಸಿರಾಜ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣ ಸಂಬಂಧ 3ರನ್ನ ವಶಕ್ಕೆ ಪಡೆಯಲಾಗಿದೆ. ಇದರ ಹಿಂದೆ ಅವರ ಈ ಒಂದು ಸಹಿಸಲಸದಂಥ ಕೆಲವು ಕುಹಕ ಶಕ್ತಿಗಳು ಇದರಲ್ಲಿ ಸೇರಿ ಒಂದು ಟ್ರ್ಯಾಪ್ ಮೂಲಕ ಇವರನ್ನು ಸಿಲುಕಿಸಿ ಹಾಕುವಂಥ ಕೆಲಸವನ್ನು ಮಾಡಿ ಇಂಥ ಒಂದು ವ್ಯವಸ್ಥೆಗೆ ಕಾರಣರಾಗಿದ್ದಾರೆ. ಅವರ ಮೇಲೆ ಕೇಸ್ ದಾಖಲಾಗಿದೆ. ಸತ್ಯ ಹೊರಗೆ ಬರಬೇಕು. ಇವತ್ತು ನನ್ನ ಸಹೋದರ ಯಾವ ರೀತಿಯಲ್ಲಿ ಪ್ರತಿಯೊಂದು ಯಾವುದೇ ಒಂದು ರಾಜಕೀಯಕ್ಕೆ ಇಲ್ಲದೆ ಅದೇ ಥರ ಪರ್ಸನಲ್ ಆಗಿದ್ದುಕೊಂಡು ಬಹಳಷ್ಟು ಸೇವೆ ಈ ಭಾಗದಲ್ಲಿ ಪ್ರತಿಯೊಬ್ಬರು ಕೇಳಿದ್ರು ಅಂತ ಮಾಡಿ ಆ ಒಂದು ಜನಪ್ರಿಯತೆಯನ್ನು ಗಳಿಸಿದಂಥ ಆ ಪೊಲೀಸ್ ತನಿಖೆಯಿಂದ ಅವರು ಬಹಿರಂಗಪಡಿಸಿ ಅವರಿಗೆ ತಕ್ಕದಾದ ಶಿಕ್ಷೆ ಭಗವಂತನ ಕೃಪೆಯಿಂದ ಆಗಬೇಕು ಅಂತ ಹೇಳುವಂಥದ್ದೇ ನನ್ನ ಹಂಬಲಿಕೆ. ಸೊ ಎಕ್ಸ್ಟ್ರಾಕ್ಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರು ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 150/2024 ಎಕ್ಸ್ಟ್ರಾಕ್ಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ FIR ಪ್ರಕಾರ ಸುಮಾರು ಒಂದು 6 ಜನರ ಮೇಲೆ ಅಲಿಗೇಷನ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ಮಿಸಸ್ ರೆಹಮತ್, ಸತ್ತಾರ್ ಮತ್ತು ಶೋಯಬ್ ಈ ರೀತಿ ಇನ್ನೂ ಇತರ 3 ಜನರ ಮೇಲೆ ಕಂಪ್ಲೇಂಟ್ ಇದೆ. ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ಆ FIRದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಕ್ಷನ್ ಜೊತೆಗೆ ಅಬೆಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ. ಅದರಲ್ಲಿ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಬ್ಲ್ಯಾಕ್ ಮೇಲ್ ಮಾಡಿರುವ ರಹಮತ್ ಎಂಬ ಮಹಿಳೆ 3 ಮಕ್ಕಳ ತಾಯಿ. ಸದ್ಯ ಆಕೆ ಕೇರಳದಲ್ಲಿ ತಲೆಮರೆಸಿಕೊಂಡಿರುವ ಸಾಧ್ಯತೆಗಳಿವೆ. ಅಲ್ಲದೆ ಮುಮ್ತಾಜ್ ಅಲಿ ಮಹಿಳೆಯೊಂದಿಗೆ ಇರುವ ವಿಡಿಯೋ ವೈರಲ್ ಮಾಡುವುದಾಗಿ ಆರೋಪಿಗಳು ಬೆದರಿಕೆಯನ್ನ ಹಾಕಿದ್ರು. ಮಸೀದಿ ಕಮಿಟಿಯ ವಿಚಾರದಲ್ಲೂ ಆರೋಪಿಗಳು ಮತ್ತು ಮುಮ್ತಾಜ್ ಅವರಿಗೆ ಮನಸ್ತಾಪ ಏರ್ಪಟ್ಟಿತ್ತು. ಇವೆಲ್ಲ ಕಾರಣದಿಂದ ಮನನೊಂದು ಮುಮ್ತಾಜ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗಿದೆ. ಘಟನೆಯ ಸಂಬಂಧ ಪೊಲೀಸರು 2 ತಂಡಗಳನ್ನು ರಚಿಸಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.